ಆಗಲಿ ಈ ಕತೆ ಕೇಳಿದವ್ರಿಗೆ ನೋಡಿದವ್ರಿಗೆ ಇಚ್ಛೆ ಆಗಲಿ, ಸಂತೋಷ ಆಗಲಿ. ನಮಗೂ ಅದ್ರ ಜೊತೆ ಈಗ ಪಾತ್ರ ಮಾಡುವಾಗ ಪಾತ್ರ ಮಾಡಿದ್ರೂ ಒಂದು ಸಂತೋಷ ಆಗುತ್ತೆ, ನೋಡಿದವ್ರಿಗೆ ಆಮೇಲೆ ಸಂತೋಷ ಆಗುತ್ತೆ. ನಾವು ಮಾಡಿದ್ದು ಎಷ್ಟು ಚೆನ್ನಾಗಿ ಮಾಡಿದೋ ಅಂತ ನಮ್ಮ ಮನಸ್ಸು ಹೇಳುತ್ತೆ. ಇಲ್ಲ ಚೆನ್ನಾಗಿತ್ತು, ಚೆನ್ನಾಗಿಲ್ಲ, ಎರಡೂ ಹೇಳುತ್ತೆ. ಹಂಗೆ ನಮಗೆ, ನಿಮಗೆ, ನೋಡಿದವ್ರಿಗೆ, ಕೇಳಿದವ್ರಿಗೆ ಎಲ್ಲ ಖುಷಿಯಾಗಲಿ, ಸಂತೋಷವಾಗಲಿ. ಹರ ಹರ ಮಹಾದೇವ್, ಜೈ ಶ್ರೀರಾಮ್. ಏನು ಎನರ್ಜಿ ನೋಡಿ. ನನಗೆ ಯಾಕೋ ಗೊತ್ತಿಲ್ಲ, ಸುಮ್ಮನೆ ಸಡನ್ನಾಗಿ ಒಂದಿನ ಚೇರಮಣ್ಣೆಯಲ್ಲಿ ಅಂತ ಸಡನ್ನಾಗಿ ಥಾಟು. ನಾನು ಅವ್ರಿಗೆ ಫೋನ್ ಮಾಡಿದೆ, ಅಣ್ಣ ಪ್ರೀತಿದ ಒಂದೇ ಮಾತು, ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ನಮ್ಮ ಜೊತೆ ಹರಿಕಥೆಯ ಪಾಡ್ಕಾಸ್ಟ್ ಅವ್ರನ್ನ ಕೂತಿದ್ದಾರೆ. ನಿಮ್ಗೆ ವಯಸ್ಸು ಎಷ್ಟು ಈಗ? 60 ತುಂಬಿದೆ. ಸೀನಿಯರ್ ಸಿಟಿಸನಾ ನೀವು? ಒಂದು ತಿಂಗಳಿಂದ ಹಿಂದೆ ಏಪ್ರಿಲ್ ತುಂಬಿತು. ಓಕೆ. ಈಗ ಚಾಲು ಆಗಿದೆ ನಮ್ದು. ಸೊ ಹಿರಿಯ ನಾಗರಿಕರಿಗೆ ಬಂದ್ಬಿಟ್ಟ ಶಿವ. ಆದ್ರೂ ನೋಡಿ ನೀವು ಅನ್ಸಲ್ಲ ಹಂಗೆ. ಆ ಶಿವನ ಕೃಪೆ, ಈ ದೇಹನ ಹಂಗಿಟ್ಟವನೇ. ಹಂಗೆ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದೀರಿ? ಇಲ್ಲ, ನಾನೇನು ಮೇಂಟೈನ್ ಮಾಡಿಲ್ಲ. ಹಳ್ಳಿ ಊಟ ಉಣ್ತೀವಿ, ತೋಟದ ಹತ್ರ ಹೋಯ್ತೀವಿ, ಬರ್ತೀವಿ. ಮೇಂಟೈನ್ಗೋಸ್ಕರ ಏನು ಅದನ್ನ ವರ್ಕ್ ಮಾಡಿಲ್ಲ. ನಾವು ಹೋಗೋ ದಾರಿಲೇ ಆಗ್ಬೇಕದು. ನಾವು ತೋಟಕ್ಕೆ ಹೋಗುವಾಗಲೇ ವಾಕಿಂಗ್ ಆಗಬೇಕು, ಕೆಲಸ ಮಾಡುವಾಗಲೇ ಅದ್ರ ಕೆಲಸ ಆಗಬೇಕು. ಹಾಗೆ ಆಮೇಲೆ ನಾವು ಹಿಂದ್ಲವ್ರು ನೋಡಿ ಜಾಸ್ತಿ ಫಾಲೋ. ಅವ್ರು ನಮ್ಮ ಹಿಂದಿನವರು, ಹಿಂದಿನ ಜನಾಂಗ ಯಾವ ಥರ ಮಾಡ್ತಿದ್ರು, ಯಾವ ಥರ ಹೋಗ್ತಿದ್ರು, ಯಾವ ಥರ ಊಟ ಉಣ್ತಿದ್ರು, ಅದನ್ನ ಫಾಲೋ ಮಾಡ್ತೀನಿ. ಈಗಲೂ ಅವ್ರದ್ದು ಫಾಲೋ ಮಾಡಲ್ಲ. ಗೋಬಿ ಮಂಚೂರಿ ತಿನ್ನಲ್ಲ, ಇವೇನೋ ಪಾಂಟವೆ ಅಂತ ಅವಲ್ಲ, ಅವು ಕುಡಿಯಲ್ಲ. ಸಂಜೆ ತೀರ್ಥನೂ ಕುಡಿಯಲ್ಲ ಅಂದ್ಕೊಳ್ಳಿ. ಅಪರೂಪ ಕುಡ್ದಿದ್ದೀವಿ. ಓಕೆ. ಈ ದೊಡ್ಡ ದೊಡ್ಡ ಸಂಘಗಳಲ್ಲಿ ಒಂಥರ ಹಿಂಡ್ ಸೇರ್ ಕಾಗ್ಗೆ ಥರ ಹಾಗೆ ಹೋಯ್ತೀವಿ ಅಂದ್ಬಿಟ್ಟು ಅದಾಗಿದೆ, ಇಲ್ಲ ಅಂತ ಹೇಳಲ್ಲ. ಅದನ್ನ ನಾವು ಪೂರ್ಣ ಶ್ರೀರಾಮಚಂದ್ರ ಅಂತ ಹೇಳ್ಕೊಳಕ್ಕಾಗಲ್ಲ. ಓಕೆ. ಈ ಥರ ಆಗಿದೆ. ನೀವು ಇತ್ತೀಚಿನ ಈಗ ಮೇಂಟೈನ್ ಮಾಡೋಕ್ಕೆಲ್ಲ ಒದ್ದಾಡ್ತಿರ್ತಾರಲ್ಲ ಕಲಾವಿದರು, ಅವ್ರನ್ನೆಲ್ಲ ನೋಡಿದಾಗ ಹೆಂಗನ್ಸುತ್ತೆ? ಏನಿಲ್ಲ, ಓಲ್ಡ್ ಈಸ್ ಗೋಲ್ಡು. ನಮ್ಮ ಹಿಂದಿನವರ ಊಟದ ಪದ್ಧತಿ, ಅವರ ನಿದ್ದೆಯ ವಿಚಾರ, ಅವರು ಪ್ರತಿ ದಿವಸ ಎಷ್ಟೊತ್ತಿಗೆ ಎದ್ದೇಳೋರು, ಯಾವ ಥರದ್ದು ಊಟ ಮಾಡೋರು, ಯಾವ ಥರ ಜಿಡ್ಡಿಲ್ಲದ ಊಟ ಮಾಡೋರು, ಅದನ್ನು ಫಾಲೋ ಮಾಡಿಕೊಂಡ್ರೆ ಸಾಕು. ಓಲ್ಡ್ ಈಸ್ ಗೋಲ್ಡು ಹೆಸರೇ ಐತೆ, ಅದು ಗೊತ್ತಿದೆ. ಅವ್ರನ್ನೇ ಫಾಲೋ ಮಾಡೋದು ನಾವು. ಪ್ರತಿಯೊಂದರಲ್ಲೂ ನಾನು ಅವ್ರನ್ನೇ ಅನುಕರಣೆ ಮಾಡೋದು. ಆಮೇಲೆ ನಮಗೆ ನಮ್ಮ ತಂದೆ ತಾಯಿಗಳೇ ನಮ್ಗೆ ಹೀರೋ. ಹಂಗೆ ಅವರು, ನಮ್ಮ ತಂದೆ 105 ವರ್ಷ ಬದುಕಿದ್ರು, ನಮ್ಮ ತಾಯಿ 100 ವರ್ಷ ಬದುಕಿದ್ರು. ಈಗ ಮೊನ್ನೆ ನಮ್ಮ ತಾಯಿ ತೀರ್ಕೊಂಡಿತ್ತು. ಹೌದೇನಾ? ನಾನು ಕೊನೆ ಮಗ. ಒಂದು 10-12 ಮಕ್ಕಳಲ್ಲಿ ಒಂದು 5-6 ಸತ್ತೋಗಿ ಒಂದು 7-8 ಉಳ್ಕೊಂಡವರಲ್ಲಿ ನಾನು ಕೊನೆಯವನು. ನೀವು ಸೀನಿಯರ್ ಸಿಟಿಸನ್ ಈಗ ನಾನು ಸೇರಿ. ಹಂಗೆ ನೈಸ್. ಎಲ್ಲ ಶಿವಮಯ್ಯ. ನೀವು ನಮ್ಮ ಕೈಗೆ ಸಿಗಲ್ವಲ್ಲ, ಹೆಂಗೆ ಹಾಲತ್ತಿ ಗ್ರಾಮಕ್ಕೆ ಹೋಗಿ ಸೆಟ್ಲ್ ಆಗ್ಬಿಟ್ರೆ ಹೆಂಗೆ ನೀವು? ಬೇಕು ಅಂದ್ರೆ ಕರ್ಸ್ಕೋತಾರೆ. ಈಗ ತಾವು ಬೇಕು ಅಂತ ಎಲ್ಲೋ ಹುಡುಕಿದ್ರಿ, ಕರ್ಸಿದ್ರಿ. ಹಂಗೆ ನನ್ನ ಸಿನಿಮಾದಲ್ಲಿ ನಂದು ಅದು ಮೈನಸ್ ಪಾಯಿಂಟು ಸಿನಿಮಾಕ್ಕೆ. ಇಲ್ಲಿ ಕೈಗೆ ಸಿಕ್ಕಬೇಕು, ನಿರ್ದೇಶಕರ ಕೈಗೆ ಸಿಕ್ಕಬೇಕು, ಒಂದು ತೀರಾ ಅಸಿಸ್ಟೆಂಟ್ ಡೈರೆಕ್ಟರ್ ಕೈಗಾರ ಸಿಕ್ಕಬೇಕು, ಇಲ್ಲ ನಿರ್ಮಾಪಕರ ಸಿಕ್ಕಬೇಕು. ನಾನು ಯಾರ ಕೈಗೂ ಸಿಗ್ತಿರ್ಲಿಲ್ಲ. ಯಾಕೆಂದರೆ ನನ್ನ ಬದುಕಿತ್ತು, ನಮ್ಮ ವೃದ್ಧಾಪ್ಯದ ತಂದೆ ತಾಯಿಗಳಿದ್ರು, ನನ್ನ ಮಕ್ಳಿಗೆ ಎಜುಕೇಷನ್ ಇತ್ತು. ನಾನು ಇಲ್ಲಿ ಅಲ್ಕೊಂಡು ಕೂತ್ಕೊಂಡ್ರೆ ನನ್ನ ಕೆಲಸ ಆಗಲ್ಲ. ನಮ್ಮ ಹಳ್ಳಿಲೇ ಫೋನ್ ಇಲ್ಲ. ಯಾವ ಒಂದು PP ನಂಬರ್ನಾರ ಕೊಡೆಯ ಅಂದರು. ಊರೊಳಗೆ ಫೋನ್ ಇದ್ರೆ ತಾನೇ ಯಾವುದೋ PP ಕೊಟ್ಟಿರಿ, ಯಾವುದೂ ಇಲ್ಲ. ಅಲ್ಲೋಗಿ ಸೇರ್ಕೊಳ್ಳಿವೆ. ಈ ಯಾವುದೋ ಒಂದು ವ್ಯವಸಾಯದ ಬಿಡುವಿನಲ್ಲಿ ಬಂದು ಇಲ್ಲಿ ನೋಡಿವೆ. ನಮ್ಮ ಜಗ್ಗೇಶ್ ಅವ್ರ ಮನೆ ಹತ್ರ ಮಾತ್ರ ಹೋಗಿವೆ, ಇನ್ನೆಲ್ಲೂ ಜಾಸ್ತಿ ಹೋಯ್ತಿರ್ಲಿಲ್ಲ. ಅಲ್ಲೋದಾಗ ಯಾವುದೊಂದು ಸಿನಿಮಾ ನಡೀತಾ ಇದೆ, ಯಾರ್ದು ಹತ್ತತ್ರದವ್ರ ಸಿನಿಮಾ, ನಮ್ಮನ್ನು ಗುರುತಿಸಿ ನಮ್ಮನ್ನೇ ಬೇಕು ಅನ್ನೋರು ಸಿನಿಮಾ, ಹಂಗೆ ಸಿಕ್ಕೋದು ಮಾಡಿವೆ. ತಿರ್ಗಾ ಹಳ್ಳಿಗೆ ಹೊರಟೋಗಿದೆ. ಸೊ ನಿಮ್ಮನ್ನು ನೋಡಿದಾಗ ಕಂಡಾಗ ಪಾತ್ರ, ಆ ಪಾತ್ರ ಇಲ್ಲರಿ ಇಲ್ಲ. ಆಮೇಲೆ ಹುಡುಕಿ ಇರೋರು, ಆ ಪಾತ್ರಕ್ಕೆ ಅವ್ನು ಮ್ಯಾಚ್ ಆಯ್ತಾನೆ, ಆ ಪೊಲೀಸ್ಗೆ, ಆ ಕಾಮಿಡಿಗೆ ಎಲ್ಲ ಆಯ್ತಾನೆ, ಆ ಬಟ್ಟನ್ಗೆ ಅನ್ನೋರು. ಬಂದಾಗ ಬೈಯರು, ಎಲ್ಲೆಯ ನೀನು ಹುಡ್ಕೋದು, ಒಂದು PP ನಂಬರ್ ಕೊಡಯ್ಯ. ಯಾವ PP ಕೊಡಲ್ಲ? ನಮ್ಮ ಹಳ್ಳಿಲೇ ಫೋನ್ ಇಲ್ವಲ್ಲ, ನಾಗಮಂಗಲದಲ್ಲಿರೋದು, ಅಲ್ಲಿ ಯಾರು ಪರಿಚಯ ಇಲ್ಲ. ಆಮೇಲೆ ಅಲ್ಲಿ ಕೊಟ್ಟಿರ್ತಾನೆ, ಬಂದು 4-5 ಕಿಲೋಮೀಟ್ರಿಂದ ಬಂದು ಹೇಳೋರು ಯಾರು ನನಗೆ? ಅದು ಬೇರೆ, ಕರೆಕ್ಟು, ಹೇಳೋರು ಯಾರು? ಹಾಗಾಗಿ ಫೋನು ಬರೋ ತನಕ ಒಳ್ಳೆ ಏಜು, ಒಳ್ಳೆ ಎನರ್ಜಿ ಟೈಮು, ಫೋನ್ ಇಲ್ಲ. ಈಗ ನೀವು ನಿಮ್ಮ ಪಾಡು, ನೀವು ಹಾಲತ್ತಿ ಗ್ರಾಮ, ನೀವು ಹುಟ್ಟಿದ್ದೆಲ್ಲ ಅಲ್ಲೇ ಅಲ್ವಾ? ಹುಟ್ಟಿದ್ದು ಬೆಳೆದಿದ್ದು
ಎಲ್ಲ ಅಲ್ಲೆಯ. ವ್ಯವಸಾಯ ನಿಮ್ದು, ಹ್ಮ್. ಹುಟ್ಟಿದ್ದು ಒಬ್ಬ ಹಳ್ಳಿ ಹೈದ, ಹೌದು. ವ್ಯವಸಾಯಿಕ ಕುಟುಂಬ. ಈ ನಿಮಗೂ ಈ ಸಿನಿಮಾ ನಂಟಿಗೂ ಎಲ್ಲಿದ್ದೆಲ್ಲ ಸಂಬಂಧ, ಎಲ್ಲಿ ಶುರು ಆಯ್ತು ಇದೆಲ್ಲ? ಆಹಾ, ಇದು ಒಳ್ಳೆ ಪ್ರಶ್ನೆ. ಹೆಂಗೆ ಅಂದರೆ, ಹಾ ಈ ಕಲೆ, ಹಾ ಸಿನಿಮಾ ನೋಡೋದು, ನಾಟಕ ನೋಡೋದು, ಆ ನಾಟಕ ಪುಸ್ತಕದಲ್ಲಿ ಏಕಲವ್ಯ ಬಂತು, ಏನೋ ಪಾಠ, ಆ ಏಕಲವ್ಯನ ಪಾತ್ರ ಮಾಡಿ ಹೇಳಿವೆ ಸ್ಕೂಲಲ್ಲಿ. ಆ ಪಾಠ ಓದ್ತಿರ್ಲಿಲ್ಲ, ಆ ಅಭಿನಯ ಮಾಡಿ ಆ ಪಾಠ ಹೇಳಿವೆ. ಅಷ್ಟು ಕಲೆ ಮೇಲೆ ಆಸಕ್ತಿ, ಪ್ರೇಮ. ನಾಟಕ ನೋಡೋದು, ನಾಟಕದ ಪ್ರತಿ ದಿವಸ ಪ್ರಾಕ್ಟೀಸ್ ಹತ್ರ ಓಡೋಗೋದು. ಪಾತ್ರ ಇರ್ತಿತ್ತ ನೋಡಕ್ ಹೋಗೋದು? ನೋಡಕ್ಕೆ ನಮ್ಗೆ ಯಾರು ಪಾತ್ರ ಕೊಡ್ತಾರೆ ಸಣ್ಣ ಹುಡುಗರಿಗೆ? ಆ ಭಜನೆ, ಈಗ ಗಣೇಶನ್ ಕುಂಡ್ರಿಸ್ತಾರೆ ಭಜನೆ ಮಾಡೋರು, ಆ ಭಜನೆ ಹತ್ರ ಹೋಗಿ ಕೂತ್ಕೊಳ್ಳೋದು, ಈ ನಾಟಕದ ಪ್ರಾಕ್ಟೀಸ್ ಮನೆ ಹತ್ರ ಹೋಗಿ ಕೂತ್ಕೊಳ್ಳೋದು. ನಾನು ಹಿಂಗ್ ಮಾಡ್ಬೋದಲ್ಲ ಅಂತ ಅವರು ಅಭಿನಯ ಮಾಡಿ ಅಲ್ಲಿ ಮಡಗಿದ ಗದೆನ ತಿರ್ಗಾ ನಾನು ತೆಗೆದು ತಿರುಗಿಸೋದು. ಆಹಾ ಅಂತ ಅಲ್ಲಿ ನೋಡಿದ ಜನ, ಲೇ ಹುಡುಗ ಎಷ್ಟು ಚೆನ್ನಾಗಿ ತಿರುಗಿಸ್ತಾನೋ, ಮುಂದೆ ನಿನಗೆ ಬರೋಕಿಲ್ವಲ್ಲೋ ಅಂತ ಆ ಪಾತ್ರ ಮಾಡೋರ್ಗೆ ಹೇಳೋರು. ಹಂಗ ಆಮೇಲೆ ಪಾತ್ರ ಸಿಕ್ತು. ಯಾವ ಪಾತ್ರ? ರಾಮಾಯಣ ನಾಟಕದಲ್ಲಿ ಮಾಯಾ ಶೂರ್ಪನಖಿ ಪಾತ್ರ. ಅವಳು ವಿಕಾರ ರೂಪದಿಂದ ಸೌಂದರ್ಯ ರೂಪ ಆಯ್ತಾಳಲ್ಲ, ಅವಾಗ ನಾವು ಸ್ವಲ್ಪ ಸಣ್ಣಗಿದ್ದು, ಇಷ್ಟೆಲ್ಲ ಹೊಟ್ಟೆ ಬಂದಿರಲಿಲ್ಲ. ಇಡ್ಲಿ ವಡೆ ಎಲ್ಲ ತಿಂದ ಮೇಲೆ ಸ್ವಲ್ಪ ಸಿಟಿ ತಿರ್ಗಾ ಆಡಿದ್ಮೇಲೆ ಸ್ವಲ್ಪ ಇದೆ. ಆವಾಗ ಸ್ವಲ್ಪ ನೀಟಾಗಿ ಸಣ್ಣಗಿದ್ದೆ. ಮಾಯಾ ಶೂರ್ಪನಖಿ ಪಾತ್ರ ಕೊಡ್ರಿ ಇವನಿಗೆ. ಕಾಮಿಡಿ ಎಲ್ಲ ಮಧ್ಯ ಅವಳು ರಾಮನ್ನ ಲಕ್ಷ್ಮಣನ್ನ ಚೇಷ್ಟೆ ಮಾಡೋದೆಲ್ಲ ತುಂಬ ಬರುತ್ತೆ. ಕೊಡ್ರು ಅಂತ ಕೊಡಿಸಿದ್ರು. ಅದರಲ್ಲಿ ಬತ್ತು ಕ್ಲಾಪ್ಸು. ಈ ಕಲಾವಿದರಿಗೆ ಕೈ ಚಪ್ಪಾಳೆ ಸಿಕ್ಬಿಟ್ರೆ ಕೈಲಾಸ ಸಿಕ್ದಂಗೆ ಆಗ್ಬಿಡುತ್ತೆ. ಅಲ್ಲಿ ಕೈಲಾಸಕ್ಕೆ ಹೊರಟೋದವರು ಹಿಂದಿರುಗಿ ನೋಡಲೇ ಇಲ್ಲ. ನನ್ನ ಎಜುಕೇಷನ್ ಕಟ್ಟಾಗಬೇಕಾದ್ರೂ ಸಿನಿಮಾನೇ ಕಾರಣ. ನಮ್ಮ ತಾಯಿ ನಾಗಮಂಗ್ಲಕ್ಕೆ ಸೇರಿಸಿದ್ರೆ ಸಿನಿಮಾಕ್ಕೆ ಹೋಯ್ತಾ ಇರ್ತಾನೆ, ಇವ್ನು ಸ್ಕೂಲ್ಗೆ ಹೋಗಲ್ಲ ಅಂತ ಬಿಡಿಸ್ಬಿಟ್ರು. ಓ ಹೌದಾ? ಹೌದು. ಎಲ್ಲಿ ತನಕ ಓದಿದ್ರಿ ನೀವು? ಅಯ್ಯೋ ಸಖತ್ತಾಗಿ ಓದಿದ್ದೀನಿ, 8ನೇ ಕ್ಲಾಸು. ಅದಕ್ಕೆ ಯಾಕೆ ಹಂಗಂತೀರ? ಅಲ್ಲ, ಆದ್ರೂ ಈಗ ಮೊನ್ನೆಯ ಈ ದೊಡ್ಡ ಡಿಗ್ರಿ ಕಾಲೇಜ್ನವರು ಕರೆದು ಸನ್ಮಾನ ಮಾಡಿದ್ರು. ಅವಾಗ ಹಂಗೆ ಅಂದೆ, ನೋಡು ಈ ಓದ್ದೇರನಿಗೆ ಸನ್ಮಾನ ಮಾಡ್ತಿರಲ್ಲ ಅಂತ ಅಂದೆ. ಅದೇ ಕಾಲ. ಈಗ ಭಗವಂತನ ಕೃಪೆ ಇದ್ದರೆ ಕೊರಡು ಕೊನರು ಉದಯ, ಕುಂಟ ಗಿರಿಯೇರು ಒನೆಯ, ಮೂಕ ವಾಚಾಳಿ ಆಗುವನೆ, ಅಷ್ಟೇ. ಹಂಗೆ ನಮ್ಮ ಕಥೆನೂ ಹಂಗೆ ಅಣ್ಣ. ಹೆಂಗೆ ಗೊತ್ತಣ್ಣ, ನೀವು ಎದುರು ಸಿಕ್ಕಿದ ತಕ್ಷಣ ಹಿಂಗಂದ್ರೆ ನಿಮಗೆ ಜೊತೆಗೆ ನಿಮ್ಮಲ್ಲಿರುವಂಥ ಕಲಾ ಸರಸ್ವತಿಗೆ ಶರಣು. ಅದು ದೊಡ್ಡ ಮಹನೀಯರಿಂದ ಕಲ್ತ್ಕೋಬೇಕು. ಅಯ್ಯೋ ಆ ದೊಡ್ಡ ಮಹನೀಯರ ಬಗ್ಗೆ ನಾವು ಹೇಳೋದಲ್ಲ, ದೊಡ್ಡರೇ ಹೇಳವ್ರೆ. ರಜನಿಕಾಂತ್ ಅವ್ರು ಹೇಳವ್ರೆ ಹಿಂಗೆ ಅಂದೇಟ್ಗೆ. ಯಾರು ಹಿಂಗೆ ಅಂತಿದ್ದರು ಕನ್ನಡದ ನಟರಲ್ಲಿ? ಡಾಕ್ಟರ್ ರಾಜ್ಕುಮಾರ್ ಅವರು ಒಬ್ಬರೇ. ಅವ್ರು ಹಿಂಗೆ ಅನ್ನೋರು. ಅದು ಆ ಸವಿಯ ನೋಡಿಬಿಟ್ರೆ, ಆ ಭಾವನೆ ನೋಡಿಬಿಟ್ರೆ ನಿಜವಾಗ್ಲೂ ನಾವೇ ಧನ್ಯರು, ನಾವೇ ಕೃತಾರ್ಥರು. ಮುಂದಕ್ಕೆ ಇನ್ನೇನೈತೆ? ಈ ಹಳ್ಳಿ ಹುಡುಗ ಇದ್ನಲ್ಲ ಜಯರಾಮ, ಏನಕ್ಕೆ ಹೆಸರಿಟ್ರು ನಿಮಗೆ ಜಯರಾಮ ಅಂತ? ಅಯ್ಯೋ, ಹೆಸರಲ್ಲಿ ಭಾಳ ಗೊಂದಲ ಆಗಿ ಬಂದೈತೆ ನನ್ನ ಹೆಸರು. ಯಾಕೆ? ಫಸ್ಟು ಹುಟ್ಟಿದಾಗ ಜವರೇಗೌಡ ಅಂತ ಇಟ್ರಂತೆ ಮನೆಯವರು. ಯಾರೋ ಅತಿಥಿಗಳು ಬಂದವ್ರೆ, ನಂಟ್ರಿಷ್ಟರು. ಜವರೇಗೌಡ ಅಂತ ಕರೆಯೋದ ಜಯಣ್ಣ ಅಂತ ಕರಿಬಾರ್ದಾ ಅಂದವ್ರೆ. ಜವರೇಗೌಡ ಹೋಗಿ ಜಯಣ್ಣ ಆಯಿತು. ಜಯಣ್ಣ ಆಯಿತು. ಜಯಣ್ಣ ಹೋಗಿ ಅವರು ಮಹಾತ್ಮರು ಬಂದವ್ರೆ. ನಮ್ಮ ಊರಲ್ಲಿ ಮಠ ಐತೆ, ನಮ್ಮ ಗುರುಗಳು ಅನ್ನೋದೇ ಮಠ ಐತೆ. ಆದಿಚುಂಚನಗಿರಿ ಶಾಖಾ ಮಠ ಆಗಿದೆ ಇವಾಗ. ಈಗ ಅಲ್ಲಿ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಬ್ರಹ್ಮರಾಂಬಿಕಾ ದೊಡ್ಡ ದೇವಾಲಯ ಆಗಿದೆ. ಯಾವ ಮಟ್ಟಕ್ಕೆ ದೇವಾಲಯ ಆಗಿದೆ ಅಂತಂದರೆ, ನಮ್ಮ ಮೇಲ್ಕೋಟೆ ಶೈಲಿಲಿ ಆಗಿದೆ ಹೊಸದಾಗಿ. ಆ ಥರದ್ದು ಒಂದು ದೇವಸ್ಥಾನ ಆಗಿದೆ. ಅಲ್ಲಿ ಮಹಾತ್ಮರು ಒಬ್ಬರು ಬಂದಾಗ ಮಗುಗೆ ಏನು ಹೆಸರಿಟ್ಟಿದ್ದೀರಿ ಅಂದ್ರಂತೆ. ಜಯಣ್ಣ ಅಂತೆ. ಜಯಣ್ಣ ಅಂತ ಕರೆಯೋದ ಜಯರಾಮ ಅಂತ ಕರಿಬಾರ್ದ ಅಂದ್ರಂತೆ. ಅಲ್ಲಿ ಜಯರಾಮ ಆಯಿತು. ಸ್ಕೂಲಲ್ಲಿ ಏನು ಕೊಟ್ಟವ್ರೆ, ಜಯರಾಮು ಅಂತ ಮುಗ್ರಿಸಿದೆ. ಮೂ ಆಗಿದೆ, RAMU ಮೂ ಆಗಿದೆ ನೋಡಿ. ಆಮೇಲೆ ಈಗಲೂ ಅಷ್ಟೇನೆ ನನ್ನ ಹೆಸರು ತುಂಬಾ ಗೊಂದಲದಲ್ಲೇ ಇದೆ. ನಾಗಮಂಗ್ಲು ಜಯರಾಮ್ ಅಂತಾರೆ, ಆಲ್ತಿ ಜಯರಾಮ್ ಅಂತಾರೆ, ಮಂಡ್ಯ ಜಯರಾಮ್ ಅಂತಾರೆ, ಬೋಬೋ ಬಿರಿಯಾನಿ ಜಯರಾಮ್ ಅಂತ ಇವಾಗ ಅಂತವ್ರೆ. ಇದು ಪಾಯಿಂಟ್. ಸೊ ಇದು ಹಲವಾರು ತರಾವರಿ ಹೆಸರುಗಳು. ಈಗ ನಮ್ಮ ಸ್ನೇಹಿತರುಗಳಿಗೆ ಜಯರಾಮ್ ಸಿಕ್ಕಿದ್ರು ಅಂದ್ರೆ ಅರ್ಥ ಆಗಲ್ಲ. ನಮ್ಮ ಆತ್ಮೀಯರಿಗೆ ನಮ್ಮ ಬೋಬೋ ಬಿರಿಯಾನಿ ಜಯರಾಮ್ ಸಿಕ್ಕಿದ್ರು ಅನ್ಬೇಕು, ಆವಾಗಲೇ ಅವ್ರಿಗೆ ಅರ್ಥ ಆಗೋದು. ಈ ನಾರ್ಮಲ್ ಆಗಿ ಜಯರಾಮ ಅಂದ್ರೆ ಯಾರಿಗೂ ಗೊತ್ತೇ ಆಗಲ್ಲ. ನಿಮ್ಮ ಹೆಸರು ನನ್ನ ಪ್ರಕಾರ 100 ಜನ ಕೇಳೋಣ, 99 ಜನ ಗೊತ್ತಿಲ್ಲ ನಿಮ್ಮ ಹೆಸರು. ಗೊತ್ತಿಲ್ಲ. ಆ ಕೋಡ್ ಹೇಳಿದ್ರೆ ಗೊತ್ತಾಗೋದು.
ಬೋಬೋ ಬಿರಿಯಾನಿ, ಓ ಅವರಾ ಅಂತಾರೆ. ಅವರ ಅಂತಾರೆ. ಆಮೇಲೆ ಅವ್ರ ಹೆಸರೇನೋ ಅಂತಾರೆ. ಆಮೇಲೆ ನೆಕ್ಸ್ಟ್ ಆಮೇಲೆ ಫಸ್ಟೇ ಬಹುಬ ಬಿರಿಯಾನಿ, ಸರ್ ನಿಮ್ಮ ಹೆಸರು ಗೊತ್ತಿಲ್ಲ ಹೇಳ್ಬಿಡಿ ಅಂತಾರೆ. ನೋಡಿ ಅಣ್ಣ, ಒಂದು ಡೈಲಾಗು ನಿಮ್ಮನ್ನು ಎಲ್ಲಿಗೆ ತಗೊಂಬಂದ್ಬಿಡ್ತಾವ. ಆ ಡೈಲಾಗು ಅಂತಿಂಥ ಡೈಲಾಗ್ ಅಲ್ಲ, ಅದನ್ನು ಬರೆದವರೇ ಜಗ್ಗೇಶ್ ಅವರು. ಹೆಂಗೆ ಅಂದರೆ, ಒಂದು ಹೋಟೆಲ್ ಸೀನ್ ಇತ್ತು, ಅಷ್ಟರೊಳಗಾಗಲೇ ಅವರು ನಾವು ಆಸ್ಥಾನದ ಕವಿಗಳಾಗಿದ್ದು ಅವ್ರ ಹತ್ರ. ಕರೆಕ್ಟು, ಹೌದು. ಸುಮಾರು ಸಿನಿಮಾಗಳು ಮಾಡ್ತಿದ್ದು. ಜಗ್ಗೇಶ್ ಸರ್ ನೋಡಿದ್ರು, ಇದ್ರೊಳಗೆ ಕಾಮಿಡಿನೇ ಇಲ್ಲ ಅಂತ ಹಿಂಗೆ ಎಸ್ತರು. ಅದ ಎಸ್ದುಬಿಟ್ಟು ಜನ್ರೇಟರ್ ಆಫ್ ಮಾಡಿಸಿದ್ರು. 2 ಅವರ್ ಆಫ್ ಮಾಡಿಸಿ ಕೂತ್ಕೊಂಡ್ರು, ಬರೆದ್ರು, ಆ ಸೀನ ಬರೆದ್ರು. ನಾನು ನೋಡೋರು, ನಾಗಮಂಗ್ಲದ ನಾಟಿ ಕೋಳಿ, ಕೊಳ್ಳೇಗಾಲದ ಕೊಕ್ಕೋ ಕಬಾಬು, ಮಂಗಳೂರು ಮಿಯಾವ್ ಮಸಾಲ, ದೋಪಿಯರ ದೋಗಿಯಾಸು, ತಗಡೂರು ತಲೆ ಮಾಂಸ, ಕೈ ಸೂಪು, ಕಾಲು ಸೂಪು, ಹಿಂಗೆಲ್ಲ ಬರ್ಕೊಂಡು ಹೋದ್ರು. ಆನ್ ಸ್ಪಾಟ್ ಬರ್ದಿದ್ದ ಅದು. ನನ್ನ ಮುಂದುಗಡೆ ಈ ಥರ ತಾವು ಕೂತಿದ್ರು. ಇದು ಹಿಂಗೆ ಕುಂಡ್ರಿಸಿ, ರೆಡಿ, ಜನ್ರೇಟರ್ ಆನ್, ಶುರು ಆಯಿತು. ಆ ಕ್ಯಾಮ್ರಾಮ್ಯಾನು ಮಹೇಶ್ ಬಾಬು ಅವರು ಆ ಸೀನ್ ಮಾಡ್ದಟ್ಟಿಗೆ ಅವೇನು ಬಿಡಿಯಪ್ಪ, ಆದ ಬೀದಿಲೆಲ್ಲ ಆಡ್ತಾವೆ, ಎಳ್ಕೊಂಬಂದು ಕೈ ಮುಡಿಸ್ಬಿಡ್ತೀವಿ ಅಂದೇಟ್ಗೆ ನಕ್ಬಿಟ್ರು ಅವರು. ಚೆನ್ನಾಗಿತ್ಕೊಳೋ ಅಂದರು. ಆಮೇಲೆ ಈಗ ನಾವು ಪಾತ್ರ ಮಾಡ್ಬೇಕಾದ್ರೆ ತಮಗೆ ಗೊತ್ತು, ಪೊಲೀಸ್ ಡ್ರೆಸ್ ಹಾಕ್ತಿಟ್ಕೆ ಸಡನ್ನಾಗಿ ಅದೇ ಬುಸ್ಕೋತೀವಿ. ಆ ಪೊಲೀಸ್ನವ್ರು ನಡ್ದಂಗೆ ನಡೀತೀವಿ. ಅಣ್ಣವ್ರು ಹೇಳ್ಕೊಟ್ಟಿರೋ ಮಾತೇ ಇದು. ಆಯಾ ಪಾತ್ರಕ್ಕೆ ಹಂಗಂಗೆ ಆಗಬೇಕು. ಭಿಕ್ಷುಕನ ಪಾತ್ರ ಭಿಕ್ಷುಕ ಆಗ್ಬಿಡ್ಬೇಕು ಕೇರ್ಕೊಂಡು. ಹಂಗೆ ಇದು ಸ್ವಲ್ಪ ಇದ್ರ ಪಾತ್ರ ಅಲ್ವಾ, ಎಡ್ಬಿಡಂಗಿ ಅಂತಾರೆ ನಮ್ಮ ಕಡೆ, ಎಡ್ಬಿಡಂಗಿ ಅಂತಾರೆ ನಮ್ಮ ಕಡೆ. ಹಾವ ಭಾವ ಹಾಗೇ ಇರಬೇಕು. ಆ ಎಡ್ಬಿಡಂಗಿ ಪಾತ್ರ ಮಾಡುವಾಗ ಆ 1 ಅವರ್ ಹಂಗೆ ಇದ್ದೆ ನಾನು. ಏನಪ್ಪ ಎಲ್ಗೋಗಿದ್ದೆ, ಉಂಡಾದ್ಮೇಲೆ ಮನೆ ಹತ್ರ ಬಂದ್ಬಿಡು, ಯಾಕೋ ಅಯ್ಯೋ ಅದನ್ನೆಲ್ಲ ಫಿಲ್ಟ್ರ್ ಇಲ್ದಲ್ಲ ಹೇಳೋಕ್ಕಾಗುತ್ತಾ, ಅವೆಲ್ಲ ಹಂಗೆ ಮಾಡಿಕೊಂಡೆ. ಆ ಶಿವಂದಯ ನಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ. ಪ್ರತಿಯೊಬ್ಬರಲ್ಲೂ ಕಲಾವಿದ ಇರ್ತಾನೆ, ಅವನ್ನ ಹುಡುಕಿ ಒಳ್ಳೆಯ ಮನಸ್ಸಿನಿಂದ ನೋಡಬೇಕು. ಪ್ರತಿಯೊಬ್ಬರಲ್ಲೂ ಇರ್ತಾನೆ. ನಿಮಗೆ ನೋಡಿ ಅಣ್ಣ, ಪೂರ್ತಿಯ ಡೈಲಾಗ್ ನೆನಪಿದೆ ಅಷ್ಟೇ ಕರೆಕ್ಟಾಗಿ. ಒಂದ್ಸರಿ ಮರುಸೃಷ್ಟಿ ಮಾಡ್ಬೋದಾ ಅಂತ ಅಷ್ಟೇ. ಪೂರ್ತಿ ಡೈಲಾಗ್ ಹೇಳ್ಬೇಕಾ? ಪ್ಲೀಸ್ ಅಣ್ಣ. ಆಗಲಿ. ಈಗ ಆ ಡೈಲಾಗ್ನ ತುಂಬ ಜನ ಕೇಳ್ತಾನೆ ಅವರೇ, ಬೇಜಾರಾಗಲ್ಲ ಸರ್, ಅದು ನೋಡ್ದಿಟ್ಗೆ ನಮ್ಗೆ ಖುಷಿ ಆಗುತ್ತೆ ಅಂತ ತುಂಬ ಜನ ಹೇಳವ್ರೆ. ಕಾಲೇಜುಗಳಲ್ಲಿ ಇದನ್ನು ಮಿಮಿಕ್ರಿ ಮಾಡವ್ರೆ. ಮಿಮಿಕ್ರಿ ಮಾಡಿದವ್ರು ಯಾರು ಅಲ್ಲ, ನಮ್ಮ ಮಿಮಿಕ್ರಿ ಗೋಪಿನೇ ಅವನು ಓದುವಾಗ ಮಾಡವನೆ. ಕರೆಕ್ಟು. ಅವನು ನಾನು ಈಗಲೂ ಸ್ಟೇಜಲ್ಲಿ ಮಾಡ್ತಿರ್ತೀನಿ. ಅವನು ಹೇಳ್ತಾನೆ, ನೀನು ಪರಿಚಯ ಇಲ್ದಾಗಲೇ ನಾನು ಕಾಲೇಜಲ್ಲಿ ಮಾಡಿದ್ದೆ ಕಣೋ ಅಂತಾನೆ. ಈಗಲೂ ನನ್ನ ಫೋನ್ ಸಿಕ್ಬಿಟ್ರೆ ರಿಂಗ್ ಆದಿಟ್ಕೆ ನನ್ನ ಥರ ಮಾತಾಡ್ತಿರ್ತಾನೆ. ಅವರು ನಿಜಾನೇ ಜಯರಾಮ್ನೇ ಮಾತಾಡ್ತಾನೆ ಅಂತ ತಿಳ್ಕೊತಾರೆ. ಹಂಗೆ ಜಗ್ಗೇಶ್ ಅವರು ಹಳ್ಳಿಯಿಂದ ಪೇಟೆಗೆ ಬರ್ತಾರೆ, ನಾನು ಸಪ್ಲೇಯರು. ಏನಪ್ಪ ಊರಿಗೆ ಹೊಸಬನಾ? ಉಂಡಾದ್ಮೇಲೆ ಮನೆ ಹತ್ರ ಬಾ, ಯಾಕೋ ಅಯ್ಯೋ ಅದನ್ನೆಲ್ಲ ಫಿಲ್ಟರ್ ಇಲ್ಲಲ್ಲಿ ಹೇಳಕ್ಕಾಗುತ್ತಾ? ಅಯ್ಯೋ ಏನಾರ ತಿನ್ನಕ್ಕಿದ್ರೆ ಹೇಳಯ್ಯ ಅಂತಾರೆ. ನಾಗಮಂಗ್ಲದ ನಾಟಿ ಕೋಳಿ, ಕೊಳ್ಳೇಗಾಲದ ಕಬಾಬು, ಮಂಗಳೂರು ಮಿಯಾವ್ ಮಸಾಲ, ದೋಪಿಯರ್ ದೋಬಿಯಾಸು, ತಗಡೂರು ತಲೆ ಮಾಂಸ, ಕೈ ಸೂಪು, ಕಾಲು ಸೂಪು ಎಲ್ಲ ಇದೆ. ಯಾವ್ದು ತಗೊಂಡ್ರು ಪ್ಲೇಟ್ಗೆ 150 ರೂಪಾಯಿ ಮಾತ್ರ. ಯಾವ್ದಾರ ಚೀಪಾಗಿರಳದೇಳೆಯ ಒಂದು 10-12 ರೂಪಾಯಿ ಲೆವೆಲಲ್ಲಿ ಸಿಗದ ಅಂತಾರೆ. ಓಹೋ ತವಾರು ಊಟಲ್ಲಿ ಬರ್ತಾ ಇದ್ದೀರಾ? ಅದು ಇದೆ ಬಂಗಾಳಿ ಬಹು ಬಿರಿಯಾನಿ, ಪ್ಲೇಟ್ಗೆ 12 ರೂಪಾಯಿ ಮಾತ್ರ. ಅದೇನು ಸ್ಪೆಷಲ್ಲ? ಅಯ್ಯೋ ಅವೇನು ಬಿಡಿಯಪ್ಪ, ಆದ ಬೀದಿಲೆಲ್ಲ ಆಡ್ತಾ ಇರ್ತವೆ, ಎಳ್ಕೊಂಬಂದು ಕೈ ಗುಡಿಸ್ಬಿಡ್ತೀನಿ. ನೀನು ಕೈ ಗುಡ್ಸೋದಕ್ಕೆ ನನ್ನ ಹೊಟ್ಟೆ ಕೊಟ್ಬಿಡ್ತದೆ. 12 ರೂಪಾಯಿ ಬಹು ಬಿರಿಯಾನಿ ಹೆಂಗದ ಏನೋ ತಗಮ್ಮ ಅಂತಾರೆ. ಆಗ ನಾನು ಯಾವ ಲೆವೆಲಲ್ಲಿ ತತ್ತೀನಿ ಗೊತ್ತಾ? ನನ್ನ ನೀನು ನಿನ್ನ ನಾನು ಕಾದುಕೊಂಡು ಕುಳಿತುಕೊಂಡೆ. ಅಣ್ಣ ಯಾಕಪ್ಪ ಕೈಯ ತೊಳೆದಿದೀಯಾ? ಯಾಕೋ ಆಗ್ಲೇ ಪರ ಅಂತ ಕೆರ್ಕೋತಿದ್ದಲ್ಲ, ಅದಕ್ಕೆ ಕೊಟ್ಟಿರೋದು 12 ರೂಪಾಯಿ ತಿಂದೇಳೆಯ, 12 ರೂಪಾಯಿ ಬಹು ಬಿರಿಯಾನಿಗೆ ಈ ಲೆವೆಲ್ಲ ಅಂತ ಹೇಳ್ತೀನಿ. ಅಲ್ಲಿ ಆ ಸೀನ್ಗೆ ಕ್ಲಾಪ್ಸ್ ಬಂತು. ಜಗ್ಗೇಶ್ ಅವರು ಆ ಸಿನಿಮಾ ರಿಲೀಸ್ ಆದಮೇಲೆ ಪ್ರೊಡ್ಯೂಸರು ಕುಮಾರ್ ಸಾರು ಹಂಗೆಲ್ಲ ಹೋಟ್ಲಲ್ಲಿ ಕೂತಿದ್ದ. ಹೆಂಗಿತ್ತೋ ನಾನು ಬರ್ದಿದ್ದು ಸೀನು ಅಂದರು. ಇನ್ನೊಂದು ಸೀನ್ ಇರೋದಲ್ಲ ಅಂದೆ ನಾನು, ಇನ್ನೊಂದು ಸೀನ್ ಎಕ್ಸ್ಟ್ರಾ ಇರೋದಲ್ಲ ಅಂದೆ. ನೀನು ಹೀರೋ ಆಗೋಗ್ಬಿಡಿವೆ ಅಂದರು ಅವರು. ಕರೆಕ್ಟ್ ಅವ್ರು ಹೇಳಿರೋದು. ನೀನು ಹೀರೋ ಆಗೋಗಿ ಹಿಂಗೆ ಅಂದರು, ಹಿಂಗೆ ಬರೆದ್ರು. ಅದು ಎಲ್ಲಿ ತನಕ ಕೋಲಾಹಲ ಆಯಿತು ಅಂದರೆ ವಿಧಾನಸೌಧದಲ್ಲಿ ಕೋಲಾಹಲ ಆಯಿತು ಆ ವಿಚಾರವಾಗಿ.
ಅಂದರೆ ಯಾವನ ಒಬ್ಬ ಒರಿಜಿನಲ್ಲಾಗಿ ಬೋಬೋ ಬಿರಿಯಾನಿ ಕತ್ತರಿಸಿ ಹೋಟ್ಲಲ್ಲಿ ಕೊಡ್ತಿದ್ದಂತೆ. ಆಗ ಆ ನ್ಯೂಸಲ್ಲಿ ನಮ್ಮ ಸೀನ್ ಹಾಕಿ ನೋಡಿ ಇವರು ಕಾಮಿಡಿಗೆ ಮಾಡಿದ್ರೆ ಇವನು ಯಾವನ ನಿಜವಾಗೂ ಮಾಡವನೇ ಅಂತ ಅವನು ತೋರಿಸಿದ್ರು, ಕಳ್ಳನ್ನ ಕಲಾವಿದ್ರ ಜೊತೆ ಕಳ್ಳನ್ನು ತೋರಿಸಿದ್ರು. ಇಷ್ಟು ಹೋರಾಟ ಇದು. ಹಾಗೆ ಇದು ಮಧ್ಯೆ ಮರುಕಳಿಸ್ಕೊಂಡು ಬರ್ತಾನೆ ಇದೆ. ಈಗ ಹೋದ ವರ್ಷನೂ ಏನೋ ಟ್ರೈನಲ್ಲಿ ತುತ್ತಿದ್ದ ಅಂತ ಏನೇನೋ ಆಯಿತು.